ವೀಕ್ಷಕರೇ, ಈ ಚರಂಡಿಯನ್ನ ಒಮ್ಮೆ ನೋಡಿ. ಅದ್ಭುತವಾಗಿದೆಯಲ್ಲ. ತೆರೆದ ಚರಂಡಿ ತುಂಬಾ ತ್ಯಾಜ್ಯ ತುಂಬಿಕೊಂಡು ಮಳೆ ನೀರು ನಿಂತಲ್ಲೇ ನಿಂತು ಸೊಳ್ಳೆಗಳ ಉತ್ಪಾದನಾ ಕೇಂದ್ರವಾಗಿರುವ ಈ ಚರಂಡಿ ಇರೋದು ಯಾವುದೋ ಕೊಳಚೆ ಪ್ರದೇಶದಲ್ಲ, ಬದಲಿಗೆ ಚಿಕ್ಕಬಳ್ಳಾಪುರ ನಗರದ 10ನೇ ವಾರ್ಡಿನಲ್ಲಿ 10ನೇ ವಾರ್ಡಿನ ಉಷೋದಯ ಶಾಲೆಯ ಸುತ್ತಮುತ್ತ ಎಂತಹ ಪರಿಸ್ಥಿತಿ ಇದೆ ಅನ್ನೋದಕ್ಕೆ ಈ ಚರಂಡಿ ಕೇವಲ ಒಂದು ಸಣ್ಣ ಉದಾಹರಣೆಯಷ್ಟೇ. ಮುಖ್ಯವಾದ ಸಮಸ್ಯೆಗಳು ಮುಂದೆ ನೀವೇ ನೋಡ್ತೀರಿ. ಚಿಕ್ಕಬಳ್ಳಾಪುರ ನಗರದ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಬಿಬಿ ರಸ್ತೆಯನ್ನ ನೀರು ಬಿಟ್ಟು ತೊಳೆಯುವ ನಮ್ಮ ಪೌರಾಯುಕ್ತ ಮನ್ಸೂರ್ ಅಲಿ ಅವರಿಗೆ ಪಾಪ ಈ 10ನೇ ವಾರ್ಡ್ ಎಲ್ಲಿದೆ ಅಂತಲೂ ಗೊತ್ತಿಲ್ಲ ಅನ್ಸುತ್ತೆ. ಈ ತುಂಬಿಕೊಂಡ ಚರಂಡಿ ನೋಡಿದ್ರಲ್ಲ, ಈ ಕಸದ ರಾಶಿಯನ್ನು ಒಮ್ಮೆ ನೋಡಿ. ಅರೆ, ಇದೇನಿದು ಬೆಟ್ಟದಾಕೃತಿಯಲ್ಲಿರುವ ಕಸದ ರಾಶಿ ಅಂತ ಹುಬ್ಬೇರಿಸುತ್ತೀರಾ? ಇದು ನಮ್ಮ ನಗರಸಭೆ ಅಧಿಕಾರಿಗಳ ಕಾರ್ಯವೈಖರಿಗೆ ಹಿಡಿದ ನಿದರ್ಶನ. ಈ ಕಸದ ರಾಶಿ ಇರೋದು ಇದೇ 10ನೇ ವಾರ್ಡಿನಲ್ಲಿಯೇ. ಹೀಗೆ ಕಸದ ರಾಶಿ ದಿನೇ ದಿನೇ ಬೆಳೆಯುತ್ತಿದ್ರು, ಚರಂಡಿಗಳು ತುಂಬಿ ತಿಂಗಳುಗಳೇ ಕಳೆದ್ರು, ಮಳೆಗಾಲ ಆರಂಭವಾದರೂ ನಗರಸಭೆ ಅಧಿಕಾರಿಗಳು ಮಾತ್ರ ತಿರುಗಿಯೂ ನೋಡಿಲ್ಲ. ಹಾಗಾಗಿ ಈ ಪ್ರದೇಶದಲ್ಲಿ ವಾಸ ಮಾಡ್ತಿರೋ ಜನ ಸಾಂಕ್ರಾಮಿಕ ರೋಗ ಭೀತಿಯಿಂದ ಜೀವನ ನಡೆಸುವಂತಾಗಿದೆ. ನಮ್ಮ ಶಾಲೆ ಮುಂದೆನೇನೆ ಇಲ್ಲಿ ಕಸನ ತುಂಬಾ ಜನ ಎಲ್ಲ ತಗೊಂಬಂದ್ ಹಾಕ್ತಾ ಇದ್ದಾರೆ. ಆ ಕಸದಿಂದ ತುಂಬಾ ತೊಂದರೆ ಆಗ್ತಾ ಇದೆ ನಮ್ಗೆ. ಮತ್ತೆ ಬಹಳ ಕೆಟ್ಟ ವಾಸನೆ ಬರುತ್ತೆ. ಮುನ್ಸಿಪಾಲ್ಟಿದು ಟ್ಯಾಂಕ್ ನೀರ್ ತುಂಬಿಟ್ಟು ಅದ್ ಹರಿದು ಕೂಡ ಕಸ ಎಲ್ಲ ಕೊಳತು ಬಿಟ್ಟು ತುಂಬಾ ವಾಸನೆ ಬರೋದು ಇದಾಗಿ ಹುಡುಗರಿಗೆ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ. ಇದನ್ನ ಏನಾದ್ರು ಮಾಡಿ ಮುನ್ಸಿಪಾಲ್ಟಿ ಅವರು ಇದನ್ನ ಸರಿಮಾಡಿಸ್ಕೊಡ್ಬೇಕು ಅಂತ ಹೇಳಿ ನಾನು ಕೇಳ್ಕೊಂತೀನಿ. ನಾವು ಮುನ್ಸಿಪಾಲ್ಟಿಗೆ ಅರ್ಜಿ ಕೊಟ್ಟಿದೀವಿ. ಅದು ಒಂದ್ಸತಿ ಮಾಡಿಸಿದ್ರು, ಕ್ಲೀನು ಮಾಡಿಸಿದ್ರು. ಹೆಲ್ತ್ ಇನ್ಸ್ಪೆಕ್ಟರ್ ಅವ್ರಿಗೆ ನಾವು ಓರಲ್ ಆಗಿ ಹೋಗಿ ಹೇಳಿ ಬಂದಿದ್ದೆ ನಾನೇನೆ. ಅವಾಗ ಒಂದ್ಸತಿ ಕ್ಲೀನ್ ಮಾಡಿಸಿದ್ರು, ಮತ್ತೆ ಒಂದು ಅರ್ಜಿನೂ ಕೊಟ್ಟಿದೀವಿ. ವಿಡಿಯೋದಲ್ಲಿ ನೋಡಿದ್ರೇನೆ ಇಲ್ಲಿನ ಗಂಭೀರ ಪರಿಸ್ಥಿತಿ ಅರಿವಾಗಲಿದೆ. ಆದರೆ ನಮ್ಮ ನಗರಸಭೆಗೆ ಮಾತ್ರ ಇಲ್ಲಿನ ಗಂಭೀರತೆಯ ಬಗ್ಗೆ ಅರಿವೇ ಇಲ್ಲ. ಕಾರಣ, ಪೌರಾಯುಕ್ತರು ಬಂದು 1.5 ವರ್ಷ ಕಳೆದರೂ ಚಿಕ್ಕಬಳ್ಳಾಪುರ ನಗರದ ಒಂದೇ ಒಂದು ವಾರ್ಡ್ಗೆ ಭೇಟಿ ನೀಡಿಲ್ಲ. ಕಸದ ವಾಹನಗಳಿಗೆ ತಂದುಕೊಟ್ಟರೆ ಮಾತ್ರ ಅವರು ಕಸ ಪಡೆದು ಹೋಗ್ತಾರೆ. ಮೇಸ್ತ್ರಿಗಳು, ಎಂಜಿನಿಯರ್ಗಳು, ಮುಖ್ಯವಾಗಿ ಪರಿಸರ ಎಂಜಿನಿಯರ್ ನಮ್ಮ ನಗರಸಭೆಯಲ್ಲಿ ಇದ್ದಾರೋ ಇಲ್ಲವೋ ಗೊತ್ತಿಲ್ಲ. ಇಲ್ಲಿನ ಈ ದಯನೀಯ ಸ್ಥಿತಿ ಸಹಿಸಲಾರದೆ ಈ ವಾರ್ಡಿನ ಜನತೆ ಪ್ರತಿನಿತ್ಯ ಗೋಳಾಡುತ್ತಿದ್ರು. ನಗರಸಭೆಗೆ ಮಾತ್ರ ಇದು ಸಮಸ್ಯೆಯಾಗಿ ಕಂಡಿಲ್ಲ. 10ನೇ ವಾರ್ಡು ಏನ್ 3 ತಿಂಗಳು 2 ತಿಂಗಳು ಆಯ್ತು, ಬಂದೇ ಇಲ್ಲ. ಈ ಕಡೆ ಕಸನೇ ಎತ್ತಿಲ್ಲ. ಏನ್ ಸೊಳ್ಳೆಗಳು ವಿಪರೀತ ಸೊಳ್ಳೆಗಳಾಗ್ಬಿಟ್ಟಿದಾವೆ. ಮನೆಗಳಲ್ಲಿ ಇರಕ್ ಆಗ್ತಾ ಇಲ್ಲಣ್ಣ. ಏನ್ ಹೇಳ್ತೀರಾ ನೋಡ್ರಿ, ಪಾಪ ಏನ್ ಮಕ್ಳು ಮರಿಗೆಲ್ಲ ಹುಷಾರಿಲ್ಲ. ಜಾಸ್ತಿ ದಿವಸ ಆಗೋಗೈತೆ. 2 ತಿಂಗಳು 3 ತಿಂಗಳು ಆಗೈತೆ. ಈ ಕಡೆ ಗಾಡಿನೇ ಬಂದಿಲ್ಲ. 10ನೇ ವಾರ್ಡು ಅಣ್ಣ ಇದು. ನಗರಸಭೆಯವ್ರು ಬರಲ್ವಾ? ಬರ್ತಾ ಇಲ್ಲ ಅಣ್ಣ, ಯಾರುನು ನಗರಸಭೆ ಯಾರು ಬರೋದಿಲ್ಲ, ಬರ್ತಾ ಇಲ್ಲ. ಈ ನಡುವೆ ಅದೇ ಒಂದ್ಸಲ ಬರ್ತೈತೆ ಯಾವಾಗ್ಲೂ ಅಷ್ಟೇ. 3 ತಿಂಗಳು ಆಗೋಯ್ತಣ್ಣ ಅವಾಗ್ಲೇ. ಈ ಕಡೆ ಬಂದೇ ಇಲ್ಲ ಈ ಕಡೆ. ಹ್ಞೂನಣ್ಣ. ಇದು ಕೇವಲ ಬರೀ 10ನೇ ವಾರ್ಡಿನ ಸ್ಥಿತಿ ಮಾತ್ರವಲ್ಲ, ಚಿಕ್ಕಬಳ್ಳಾಪುರ ನಗರದ ಎಲ್ಲಾ 31 ವಾರ್ಡ್ಗಳಲ್ಲಿಯೂ ಇದೇ ಸ್ಥಿತಿ ಇದೆ. ಈ ಕಸದ ಸಮಸ್ಯೆ ಬಗೆಹರಿಸಲು ನಾಗರಿಕರಲ್ಲಿ ಅರಿವು ಮೂಡಿಸುವುದು, ಕಸ ಸ್ವಚ್ಛಗೊಳಿಸುವ ಬಗ್ಗೆ ಗಮನವನ್ನೇ ಹರಿಸದ ಪೌರಾಯುಕ್ತರು ಮತ್ತು ನಗರಸಭೆ ಅಧಿಕಾರಿಗಳು ಬಿಬಿ ರಸ್ತೆಯನ್ನ ಮಾತ್ರ ಟ್ಯಾಂಕರ್ ಗಟ್ಟಲೆ ನೀರು ಸುರಿದು ತೊಳೆಯಲು ಮುಂದಾಗಿರುವುದು ವಿಪರ್ಯಾಸ. ಜಿಲ್ಲಾಧಿಕಾರಿಗಳು ಸಂಚರಿಸುವ ರಸ್ತೆ ಸ್ವಚ್ಛವಾಗಿದ್ರೆ ಇಡೀ ನಗರ ಸ್ವಚ್ಛವಾಗಿದೆ ಎಂದು ಭಾವಿಸಲಿದ್ದಾರೆ ಎಂಬುದು ಬಹುಶಃ ನಗರಸಭೆ ಪೌರಾಯುಕ್ತರ ಉದ್ದೇಶವಾಗಿರಬೇಕು. ಹಾಗಾಗಿಯೇ ಇಡೀ ಚಿಕ್ಕಬಳ್ಳಾಪುರ ನಗರ ಕಸ ತುಂಬಿ ಕೊಳೆತು ನಾರುತ್ತಿದ್ರು ಬಿಬಿ ರಸ್ತೆಯನ್ನ ತೊಳೆಯಲು ಮುಂದಾಗಿದ್ದಾರೆ. ಇಲ್ಲಿ ನಮ್ಗೆ ಶಾಲೆ ಮುಂದೆ ತುಂಬಾ ಕಸ ರಾಶಿಯಾಗಿ ಬಿದ್ದು ಅದರಿಂದ ಮಕ್ಳಿಗೆ ತುಂಬಾ ಕೆಟ್ಟು ವಾಸನೆ ಬಂದು ಅವ್ರ ಮಕ್ಳಿಗೆ ಅನಾರೋಗ್ಯ ಆಗುವಂತ ಪರಿಸ್ಥಿತಿ ಬರ್ತಾ ಇದೆ. ಇದು ಪರವಾಗಿ ನಾವು ಮುನ್ಸಿಪಾಲ್ಟಿಯಲ್ಲಿ ಈಗಾಗಲೇ ಒಂದು 2-3 ಬಾರಿ ಅವ್ರಿಗೆ ಮೌಖಿಕವಾಗಿ ಹೇಳಿದ್ರು ಆ ಮೂಲೆಯಲ್ಲಿ ಇರುವಂತ ಕಸ ತೆಗೆಸಿದ್ರು. ಅದರಿಂದ ನಮ್ಮ ಶಾಲೆ ಮುಂದೆ ಇರುವಂತ ಕಸ ತುಂಬಾ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಮುನ್ಸಿಪಾಲ್ಟಿ ಅವರು ಏನಾದ್ರು ಕ್ಲೀನ್ ಮಾಡಿ ಅದನ್ನ ಸ್ವಚ್ಛ ಮಾಡಿ ಕೊಡ್ಬೇಕಂತ ಈ ಮೂಲಕ ಹೇಳ್ಕೊಂತ ಇದ್ದೀನಿ. ಇನ್ನು ಈ ವಾರ್ಡಿನ ಜನತೆ ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ರೋಸಿ ಹೋಗಿದ್ದ ಈ ಕಸವನ್ನೆಲ್ಲ ಟ್ರ್ಯಾಕ್ಟರ್ಗೆ ತುಂಬಿಕೊಂಡು ಹೋಗಿ ನಗರಸಭೆ ಆವರಣದಲ್ಲಿ ಸುರಿಯುವ ಪ್ರಯತ್ನದಲ್ಲಿದ್ದಾರಂತೆ.
ಸೊಳ್ಳೆಗಳ ಕಾಟ, ಹಾವು ಚೇಳುಗಳ ಕಾಟ, ದುರ್ನಾತ, ಸಾಂಕ್ರಾಮಿಕ ರೋಗ ಭೀತಿಯಿಂದ ನರಳುತ್ತಿರುವ 10ನೇ ವಾರ್ಡಿನ ಜನತೆ ಈ ಕಸವನ್ನ ನಗರಸಭೆ ಆವರಣದಲ್ಲಿ ಸುರಿಯುವ ಮೊದಲು ನಗರಸಭೆ ಅಧಿಕಾರಿಗಳು ಎಚ್ಚೆತ್ತು ಈ ಕಸ ಸ್ವಚ್ಛಗೊಳಿಸಲು ಕ್ರಮ ವಹಿಸಲಿದ್ದಾರಾ, ಇಲ್ಲವೇ ಮುಂದಿನ ಪರಿಣಾಮಗಳನ್ನು ಎದುರಿಸಲು ಸಿದ್ಧವಾಗಲಿದ್ದಾರಾ ಎಂಬುದನ್ನ ಕಾದು ನೋಡಬೇಕಿದೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.